ಹೊಸಕೋಟೆ ಸರ್ಕಾರಿ ಉರ್ದು ಶಾಲೆಗೆ 56 ಲಕ್ಷ ಮೊತ್ತದಲ್ಲಿ 4 ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡರಿಂದ ಗುದ್ದಲಿ ಪೂಜೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಕೆಆರ್ ರಸ್ತೆಯಲ್ಲಿರುವ ಜಿಕೆಬಿಎಂಎಸ್ ಶಾಲೆಯ ಆವರಣದಲ್ಲಿ ಸರ್ಕಾರಿ ಉರ್ದು ಶಾಲೆ ಕಾರ್ಯನಿರ್ವಹಿಸುತ್ತಿದ್ದು, ಈ ಶಾಲೆಗೆ 4 ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಶಾಸಕ ಶರತ್ ಬಚ್ಚೇಗೌಡರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶರತ್ ಬಚ್ಚೇಗೌಡರವರು 2+2 ಅಂತಸ್ತಿನ 4 ಕೊಠಡಿಗಳನ್ನು ನಿರ್ಮಾಣ ಮಾಡಲು CSR ಯೋಜನೆಯಡಿಯಲ್ಲಿ ಇಂದು ಗುದ್ದಲಿ ಪೂಜೆ ನಡೆಸಿದ್ದು, ಕಟ್ಟಡ ನಿರ್ಮಾಣ ಜೊತೆಗೆ ಇದಕ್ಕೆ ಅಗತ್ಯವಿರುವ ಪೀಠೋಪಕರಣ, ಬೆಂಚು, ಡೆಸ್ಕ್, ಬೋರ್ಡು ಎಲ್ಲವನ್ನೂ ಸಹ CSR ಕಂಪನಿಯವರೇ ಪೂರೈಸಲಿದ್ದು, ಶೀಘ್ರವಾಗಿ ಗುಣಮಟ್ಟದ ಕಾಮಗಾರಿ ನಿರ್ಮಿಸುವಂತೆ ಸೂಚನೆಯನ್ನು ನೀಡಿದರು. ಮುಂದುವರೆದ ಮಾತನಾಡಿದ ಅವರು, ಯುನೈಟೆಡ್ ಕಂಪನಿಯ CSR ಯೋಜನೆ ಅಡಿಯಲ್ಲಿಯೇ ಜಿಕೆಬಿಎಂಎಸ್ ಶಾಲೆಯ ಕಾಂಪೌಂಡ್ ನಿರ್ಮಾಣ ಅಭಿವೃದ್ಧಿ ಕಾಮಗಾರಿಗೆ ಈಗಾಗಲೇ 80 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಆದಷ್ಟು ಬೇಗ ಆ ಕಾಮಗಾರಿಯನ್ನು ಕೂಡ ಪೂರ್ಣಗೊಳಿಸಲಾಗುವುದು ಎಂದರು. ಹೊಸಕೋಟೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಉರ್ದು ಶಾಲೆಗೆ ಇವತ್ತು CSR ಕಂಪನಿಗಳ ಅಡಿಯಲ್ಲಿ ಸುಮಾರು 4 ಕೊಠಡಿಗಳನ್ನ ನೂತನವಾಗಿ ಇಲ್ಲಿ ಕಟ್ಕೊಟ್ಟು, ಬರೀ ಕೊಠಡಿಗಳು ಒಂದೇ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದಂಥ ಟೇಬಲ್ ಆಗಿರ್ಬೋದು, ಬೆಂಚ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಇವೆಲ್ಲವನ್ನೂ ಕಟ್ಕೊಟ್ಟು ಸುಸಜ್ಜಿತವಾದಂಥ ವಿದ್ಯಾಭ್ಯಾಸಕ್ಕೆ ಅನುಗುಣವಾದಂಥ ವ್ಯವಸ್ಥೆನ ಇವತ್ತು ಮಾಡಿಕೊಡೋಕ್ಕೆ CSR ಕಂಪನಿಗಳು ಮುಂದೆ ಬಂದು ಸುಮಾರು 56 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ 4 ಕೊಠಡಿಗಳ ನಿರ್ಮಾಣ ಕಾಮಗಾರಿನ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಅವ್ರಿಗೆ ಮನವಿ ಮಾಡಿ ಒಂದು ಸಾಧ್ಯವಾದರೆ ಒಂದು ರಂಗಮಂದಿರಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗೋ ಥರ ಒಂದು ರಂಗಮಂದಿರ ಕೂಡ ಕಟ್ಸ್ಕೊಡಿ ಅಂತ ಕೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಲ್ಲಿರ್ತಕ್ಕಂಥ ಅನುದಾನಗಳ ಲಭ್ಯತೆ ಆಧಾರದ ಮೇಲೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ರಂಗಮಂದಿರ ಕೂಡ ಮಾಡಿಕೊಡ್ತೀವಿ ಅಂತ ಒಂದು ಮಾತನ್ನ ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಪಕ್ಕದಲ್ಲಿರ್ತಕ್ಕಂಥ GKBMS ಶಾಲೆಯಲ್ಲಿ ಯುನೈಟೆಡ್ ವೇ ಅಂತೇಳಿ ಮತ್ತೊಂದು NGO ಅವರು ಸುಮಾರು 80 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಶಾಲೆಗೆ ಕಾಂಪೌಂಡಿನ ಒಂದು ವ್ಯವಸ್ಥೆ ಇದೆ, ಕಾಂಪೌಂಡಿನ ಒಂದು ದುರಸ್ತಿ ಕಾಮಗಾರಿ, ಮತ್ತೆ ಅಲ್ಲಿ ಕೂಡ 200-300 ಮಕ್ಕಳು ಕೂತ್ಕೊಳ್ಳುವಂಥ ಒಂದು ರಂಗಮಂದಿರದ ವ್ಯವಸ್ಥೆನ ಅದನ್ನು ಕೂಡ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಯುನೈಟೆಡ್ ವೇ ಕಡೆಯಿಂದ ಕೊಟ್ಟಿದ್ದಾರೆ. ಒಟ್ಟಾರೆ ಸುಮಾರು 80 ಲಕ್ಷ 56 ಲಕ್ಷ ಸೇರಿ ಹತ್ರ 1.5 ಕೋಟಿ ರೂಪಾಯಿವರೆಗೂ ಇವತ್ತು NGOಗಳು ಬಂದು CSR ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಗೊಂಡಂಥ ಒಂದು ಹೆಜ್ಜೆ ಏನಂತಂದರೆ CSR ಅನುದಾನಗಳನ್ನ ಶಾಲೆಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಬಳಸಬೇಕು ಅನ್ನೋಂಥ ಒಂದು ಹೆಜ್ಜೆಯನ್ನು ತಗೊಂಡಿದ್ದಾರೆ. ಆ ಒಂದು ದಿಕ್ಕಲ್ಲಿ ಇವತ್ತು ಈ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ತಾಲೂಕಲ್ಲಿ ನಡೀತಾ ಬರ್ತವೆ.